ಕಾರಲ್ಲಿ. ಸೊ ಚೇತನ, ಮಲ್ಲು, ಸೊ 3 ಫ್ರೆಂಡ್ ಕನಕ್ ರೋಡಲ್ಲಿ ಜಾಯ್ನ್ ಆಗ್ತಾರೆ. ಆಲ್ಮೋಸ್ಟ್ 5:35ಗೆ ಬಿಟ್ವಿ. ಸೊ ನಾವು ವಿ ಆರ್ ಇನ್ ನೈಸ್ ರೋಡ್. ನಾಗರಬಾವಿಯಿಂದ ಹೊರಟಿದ್ವಿ. ನೈಸ್ ರೋಡ್, ಕನಕಪುರ ರೋಡ್, ದೆನ್ ಕನಕಪುರ ಸಿಟಿ ದಾಟಿದ ಮೇಲೆ ದೇವರಬೆಟ್ಟ ಸಿಗುತ್ತೆ. ಸೊ ಈ ಟ್ರೆಕ್ಕನ್ನು KMA ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅರೌಂಡ್ 13 ಮೆಂಬರ್ಸ್ ಇದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಬಂದು ಜಾಯ್ನ್ ಆಗ್ತೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಲ್ಲೊಂದ್ ಕಡೆ ಫುಲ್ ಅರ್ಧ ನೀರ್ ನಿಂತಾವ. ನಾ ಹೋಗ್ಬಿಟ್ಟೆ. ಕನಕಪುರ ರೋಡ್. ಅಂತಂದು ಅದಕ್ಕೆ ಫೋನ್ ಮಾಡಿದೆ. ಕಾಫಿ ಬ್ರೇಕ್. ಸೊ ಕನಕಪುರ ರೋಡಲ್ಲಿ ಉಡುಪಿ ಗಾರ್ಡನ್ ಅಂತ. ಸೊ ಜಸ್ಟ್ ಕಾಫಿ ಬ್ರೇಕ್ ತೊಗೊಂಡಿದ್ದೀವಿ. ಕಾಫಿ, ಟೀ, ಬಿಸ್ಕೆಟ್. ಸೊ ಇದನ್ನು ತಂದು ನೆಕ್ಸ್ಟು ನಮ್ಮ ಟ್ರೆಕ್ಕಿಂಗ್ ಪಾಯಿಂಟ್ ಡೈರೆಕ್ಟ್ ಹೋಗ್ಬೇಡ ಅಂತ. ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ವಾಪಸ್ ಬರ್ತಾ ಟಿಫನ್ ಮಾಡೋಣ ಅಂತ ಪ್ಲಾನ್ ಇದೆ. ಸೊ ವಿಲ್ ಹ್ಯಾವ್ ಜಸ್ಟ್ ಕಾಫಿ, ಟೀ. ಕಗ್ಲಿಪುರ ಒಂದು ದಾಟ್ಬಿಟ್ರೆ ಆಲ್ಮೋಸ್ಟ್ ರಶಸ್ ಕಡಿಮೆ ಆದಂಗೆ. ಇವಾಗ ಅರ್ಲಿ ಮಾರ್ನಿಂಗ್ ಅಂತೇಳಿ ರಶ್ ಇಲ್ಲ. ನಾವು ಆಮೇಲೆ 10:30-11 ಗಂಟೆ ಬಂದು ಇಲ್ಲಿ ದಾಟಕ್ಕೆ ಒಂದು 15-20 ನಿಮಿಷ ಬೇಕು ನಮಗೆ ಈ ಸ್ಟ್ರೆಚ್. ಹಿಮಾಲಯನ್ ನಿನ್ನಿಂದ ಹಾಡು ಹಿಡ್ಕೊಂಡು ಆ ಹಾಡು ಎಷ್ಟು ಫೇಮಸ್ ಆಗ್ಬಿಟ್ಟಿದಲ್ಲ ಈಗ. ಒಂದು ಹೂವಿನ ಬಾಣದಂತೆ. ನಂಗೆ ಲಿರಿಕ್ಸ್ ಬೇರೆ ಬರಲ್ಲ. Ravi, you understand what we talk? Little bit? Yes. The slang is different, right? So I am asking you. You only do slangs. ಯಾಕಪ್ಪ? You are from which part of Andhra? Vizag. Okay. ಈ ರಜನಿ ಅಕ್ಕ ಅವ್ರ ಊರಿಗೆ ಹಿಂಗ ಹೋಗ್ಬೇಕಲ್ಲ. 0.5 ಅಲ್ಲ ಇವ್ರದ್ದು. ಭಾರಿ ಇದಾಗ್ತದೆ. ನಾವೊಂಥರ ಡಿವಿಷನ್ ತಗೊಂಡಿದ್ವಿ. ಕನಕಪುರ ರೋಡಲ್ಲಿ ಸುತ್ತಮುತ್ತ ಮರಗಳು. ಹಚ್ತೀನಿ. ಮತ್ ನೀ ಸೊ ಎಡಗಡೆ ಯಾವ್ದು ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಅಲ್ಲ? ಈ ಮೆಡಿಕಲ್ ಕಾಲೇಜ್ ಅಲ್ಲ, ದಯಾನಂದ ಸಾಗರ್ ಅಲ್ಲ? ದಯಾನಂದ ಸಾಗರ್. ಓ, ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜ್. ಓಕೆ. ಅಕ್ಷರ ಹೋಟೆಲ್ ಬರೋಕ್ಕೆ ಪ್ಲಾನ್ ಮಾಡಿದ್ವಿ. ಯಾರು ಇರ್ಬೋದು ನಮ್ಮ ಟ್ರಕ್ ಮೇಟ್ಸಲ್ಲಿ. ಇನ್ನು 11 ಕಿಲೋಮೀಟರ್ ಹೋಗ್ಬೇಕು. ನಾವು ಯಾವ ಹೋಗೋದಲ್ಲೆಲ್ಲೂ ಸಣ್ಣದೇ ಇರುತ್ತೆ. ಬೆಟ್ಟ ಗುಡ್ಡ ಈ ಕಡೆ. ಮೇನ್ ರೋಡಿಂದ ರೈಟ್ ಟರ್ನ್ ತಗೊಂಡಿದ್ದೀವಿ. ಈ ರೋಡು VR ದೊಡ್ಡಿ ರೋಡ್ ಅಂತ ಆಸ್ ಪರ್ ಗೂಗಲ್ ಮೀಟ್. ಸಣ್ಣ ಬೆಟ್ಟ ಬಟ್ ಚೆನ್ನಾಗಿತ್ತು. ಅಡ್ವೆಂಚರ್ ನೇಚರ್ ರೆಸಾರ್ಟ್ಸ್. Ishwar is here. ಇಲ್ಲೊಂದು ನೇಚರ್ ಅಡ್ವೆಂಚರ್ ಕ್ಯಾಂಪ್ ಅಂತಿದೆ. ಅದ್ರ ಜಸ್ಟ್ ಇಲ್ಲಿಂದನೇ ನಮ್ಮದು ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟು. ಹಾಗಾಗಿ ಒಳಗಡೆ ಏನಿದೆ ಅಂತ ನೋಡೋಣ ಅಂತ ಬಂದೆ.
ನೈಸ್. ರಿವರ್ ರಾಫ್ಟಿಂಗ್ ಮಾಡ್ಬೋದು. ಸೊ ಟೈಮ್ ಈಗ ಎಕ್ಸಾಕ್ಟ್ 8 o'clock. ಎಲ್ಲ ಗ್ರೂಪ್ ಅವರು ಎಲ್ಲ ಬಂದು ಸೇರಲಿಕ್ಕೆ ಅರೌಂಡ್ 7:45 7:50 ಹಂಗಾಯಿತು. ಸೊ ಈಗ 8 o'clock ಎಲ್ಲರೂ ಶುರು ಮಾಡಿದ್ದೀವಿ. ಪ್ಲ್ಯಾನ್ ಏನಪ್ಪ ಅಂದರೆ ಬೆಟ್ಟದ ಬೇಸವ್ರಿಗೆ ಹೋಗಿ ಅಲ್ಲಿ ಗ್ರೂಪ್ದು ಇಂಟ್ರೊಡಕ್ಷನ್ ಮಾಡಿ ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಕ್ಲೈಮ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಓಡಾಡ್ತಿರ್ತಾರೆ. It's not like tough atara, nothing like that. But please keep sipping water every now and then, 15 minutes. Don't walk. It's very easy and don't stop drinking water. And for KMA, it's the 60th year coming here. So I want our secretary is here, Nagendra. So I want him to. Trek leader. He's the head. So that's the kind of what is that leadership qualities that we develop in each of them. Okay, this is a very small trail. Let's enjoy and have a peaceful walk up there. On the trail, I'll explain you how we all catch up because we need to have the other person also. Kiran, ಗುಹೆ ಹತ್ರ ಹೋಗ್ತಾ ಇದೀವಲ್ಲ, ನೋಡೋಣ. ಇಂಟ್ರೊಡಕ್ಷನ್ ಎಲ್ಲ ಆಯಿತು. ಇಂಟ್ರೊಡಕ್ಷನ್ ಎಲ್ಲ ಬ್ರೀಫಿಂಗ್ ಆಯಿತು. ಬ್ರೀಫಿಂಗ್ ಮುಗಿಸಿ ಆಲ್ಮೋಸ್ಟ್ ಈಗ ಟೈಮ್ 8:35 ಆಗಿಬಿಟ್ಟಿದೆ. ಸೊ ಶುರು ಮಾಡಿದ್ವಿ. ಸೊ ಬ್ರೀಫಿಂಗ್ ಪ್ರಕಾರ ಟ್ರೈಲ್ ಬಂದು ಆಲ್ಮೋಸ್ಟ್ 4 to 5 kilometers ಒಳಗಾಗ್ಬೋದು ಟ್ರೆಕ್ಕಿಂಗು. ನನಗೂ ಕೂಡ ಇದು ಫಸ್ಟ್ ಟ್ರೆಕ್ಕಿಂಗ್ ಈ ದೇವರಗುಡ್ಡದಲ್ಲಿ. ಐ ಡೋಂಟ್ ನೋ ಮಚ್. ಬೆಟ್ಟಕ್ಕೆ ನಾವಿಲ್ಲಿ ರೈಟ್ ತೊಗೋತಾ ಇದ್ವಿ. ಓಹ್ ನೈಸ್ ಬೆಟ್ಟ. ಟ್ರೆಕ್ಕಿಂಗ್ ನನ್ನ ಪ್ರಕಾರ ಏನು ಇಂಪಾರ್ಟೆಂಟ್ ಅಂದರೆ ಈ ನೇಚರ್ ನೋಡ್ತೀವಲ್ಲ, ಈ ನೇಚರ್, ಬೆಟ್ಟ ಗುಡ್ಡ, ಹಸಿರು. ಸೊ ಮತ್ತು ಅಲ್ಲಿ ಲೋಕಲ್ ಜೊತೆ ಮಿಂಗಲ್ ಆಗ್ತೀವಲ್ಲ, ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಟ್ರೆಕ್ಕಿಂಗ್. ಎಸ್ಪೆಷಲಿ ಈ ಪ್ಲೇಸ್ ಅಂತೂ ಭಾಳ ಚೆನ್ನಾಗಿದೆ. ಈಗ ಆಲ್ಮೋಸ್ಟ್ ಒಂದು 600 meters ಬಂದಿದ್ದೀವಿ ನಮ್ಮ ಪ್ಲೇಸ್ ಎಲ್ಲಿ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿಂದ. ಈಗ ಕ್ಲೈಂಬಿಂಗ್ ಶುರು ಆಗ್ತಾಯಿದೆ. ಸೊ ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ ಕ್ಲೈಂಬಿಂಗ್ ಎಷ್ಟು ಕಿಲೋಮೀಟರ್ ಇರುತ್ತೆ ಅಂತ. So nice view. Come. No, but I want. Oh, super. ನಾವು ನಾಗರ್ಭವಿ ಸರ್ಕಾರ ಹತ್ರ. ಸೊ ಆಲ್ಮೋಸ್ಟು ಕರೆಕ್ಟ್ 1 kilometer ಆಯಿತು ನಾವು ಟ್ರೆಕ್ಕಿಂಗ್ ಶುರು ಮಾಡಿ. 600 metersಗೆ ನಮ್ಮದು ಕ್ಲೈಂಬಿಂಗ್ ಶುರು ಆಗಿತ್ತು. ಕ್ಲೈಂಬಿಂಗ್ ಪಾರ್ಟಲ್ಲಿ ಮಧ್ಯ ಕ್ಲೈಂಬಿಂಗ್ ಇದೆ, ಮಧ್ಯ ಫ್ಲಾಟ್ ಏರಿಯಾ ಕೂಡ ಇದೆ. ಹಾಗಾಗಿ ಇದುವರೆಗೂ ನನಗೆ ಇದು ಟ್ರೆಕ್ ಅಷ್ಟೊಂದು ಟಫ್ ಅನಿಸ್ತಿಲ್ಲ. ಸ್ಟ್ರೆಚ್ಚು ಎಸ್ಪೆಷಲಿ ನಮ್ಮ ಟ್ರೆಕ್ಕರ್ಸ್ ಒಂದೇ ಲೈನ್ಲು ಹೋಗ್ತಿರೋದು ನೋಡಿದ್ರೆ ಎಷ್ಟೊಂಥರ ಬ್ಯೂಟಿಫುಲ್ ಆಗಿದೆ. ಹಾಂ, ಮುಂದೆ ಹೋಗಿದ್ದಾರೆ. ಇವಾಗ ಒಂದು ಡಿಫ್ರೆಂಟ್ ಟೆರೈನ್ ಎಂಟರ್ ಆಗ್ತಾಯಿದೆ. ಡಿಫ್ರೆಂಟ್ ಅಂತಂದರೆ ಸ್ವಲ್ಪ ಸುತ್ತಮುತ್ತ ಈ ಥರ ಹುಲ್ಲುಗಳಿದೆ. ಚೆನ್ನಾಗಿದೆ. ಸುತ್ತಮುತ್ತ ಹುಲ್ಲು, ಗಿಡ, ಮರ,
ಏನೊಂಥರ ಇದು ಫಾರೆಸ್ಟ್ ಏರಿಯಾನೇ ನಮಗೊಂಥರ ಬೆಂಗಳೂರಲ್ಲಿ ಇದ್ದು ಇಲ್ಲಿಗೆ ಬಂದರೆ ನಿಜವಾದ ಫಾರೆಸ್ಟ್ ಒಳಗೆ ಬಂದಂಗೆ ಅನಿಸ್ತಿದೆ. ಮುಂದೆ ತೋರಿಸ್ತೀನಿ ತಡ್ರಿ ನಿಮಗೆ. ಸೊ ಇಲ್ಲಿಂದ ಫಾರೆಸ್ಟ್ ಏರಿಯಾ ಎಂಟ್ರ್ ಆಗ್ತಾಯಿದ್ದೀವಿ. ಸೊ ಇದುವರೆಗೂ ಪ್ಲೇನ್ ಇತ್ತು, ರೈಟ್ ಸೈಡಲ್ಲಿ ಫಾರೆಸ್ಟ್ ಏರಿಯಾ ಎಂಟ್ರ್ ಆಗ್ತಾಯಿದ್ದೀವಿ. ಆನೆಗಳು ಕೂಡ ಇರುತ್ತಂತೆ. ಸೊ ವಿಲ್ ಸಿ ನಮ್ಮ ಲಕ್ಕಿದ್ರೆ 5 ಕಿಲೋಮೀಟರ್. ಹಾಂ, ಟೋಟಲಿ 2 and fro 5. ಹಾಂ, ಓಕೆ. ಯಾರು? ನಾನು ಬೆಂಗಳೂರು. ಅದು ಎಲ್ಲರೂ ಬಂದು ದಾರಿ ಗೊತ್ತಾಗ್ಲಿ ಅಂತ. ದಿಸ್ ಈಸ್ ಫಾರ್ ಎಲಿಫೆಂಟ್ಸ್. ಸ್ವಲ್ಪ ಬಾಂಬು ಇದೆಯಾ ಅಲ್ಲಿ? ಆಯ್ತು. ಓಕೆ ಓಕೆ. ಬಾಂಬು ಟ್ರೀಸ್. ರಾಮ್, Place your foot firmly and then only move. ನೈಸ್. ಸೊ ಆಲ್ಮೋಸ್ಟು 1.5 ಕಿಲೋಮೀಟ್ರ್ ಬಂದಿದ್ದೀವಿ ಈಗ. ಆಫ್ಟರ್ 600 ಮೀಟ್ರ್ ಆದಮೇಲೆ ಹೇಳಿದ್ನಲ್ಲ, ಅಲ್ಲಿಂದ ಕ್ಲೈಂಬಿಂಗ್ ಶುರು ಆಗಿದೆ. ಇವಾಗ ಸ್ವಲ್ಪ ಸ್ಟಿಪ್ ಕ್ಲೈಂಬಿಂಗ್ ಶುರು ಆಗಿದೆ. ಮಧ್ಯ ಇಟ್ಸ್ ನಾಟ್ ದಟ್ ಸೋ ಮಚ್ ಡಿಫಿಕಲ್ಟ್. ಟ್ರೈಲ್ ಕೂಡ ಮಧ್ಯ ಸ್ಟೋನ್ಸ್ ಇದೆ, ಈಸಿಲಿ ಡೂಯಬಲ್. ಟ್ರಿಕ್ಕಿ ಪಾರ್ಟ್ ಇರುತ್ತೆ ಅಲ್ಲೇನಂದರೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಬರಬೇಕು. One bats, honeybee and elephants. Okay? Third, and absolute silence over here. And we cannot spend time. Just go have a look at the cave and then slowly head back. ಇನ್ನೂ ಸಣ್ಣದಿದೆ. ಸೊ ಬಾಂಬು ಗಿಡಗಳು ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ ಸುತ್ತಮುತ್ತ. ಸೊ ಹುಷಾರಾಗೇ ಬರಬೇಕಿಲ್ಲಿ. ಆನೆಗಳ ಹಸುಗಳ ಗೊತ್ತಿಲ್ಲ, ತೊಪ್ಪೆ ಲದ್ದಿ ಎಲ್ಲ ಇದೆ. ಇಲ್ಲೆಲ್ಲ ಆನೆಗಳು ಬರ್ತಿರ್ತಾವಂತೆ ರಾತ್ರಿ ಹೊತ್ತು. ಸೊ ಆದಷ್ಟು ಸೈಲೆಂಟಾಗಿ ಹೋಗಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ, ನಿಧಾನಕ್ಕೆ. ಇದು ಕೊಡ್ಕೊಳ್ಳೋದಂತೂ ಗ್ಯಾರಂಟಿ. ಸೊ ಎದುರುಗಡೆ ನಮ್ಮ ಬೆಟ್ಟ ಕಾಣಿಸ್ತಾ ಇದೆ, ನೈಸ್ ವ್ಯೂ. 2 ಕಿಲೋಮೀಟ್ರ್ ಬಂದಿದ್ದೀವಿ ಸ್ಟಾರ್ಟಿಂಗ್ ಪಾಯಿಂಟಿಂದ. 1.4 ಕಿಲೋಮೀಟರ್ ನಮ್ಮ ಆಫ್ಟರ್ ಇಂಟ್ರೊಡಕ್ಷನಿಂದ. ವಾಹ್, ವಾಟ್ ಎ ವ್ಯೂ, ನೈಸ್ ವ್ಯೂ. ಅವ್ರ ಮನೆ ಇದು ಟ್ರಕ್ಕಿಂಗ್ ಬರೀ ಫುಲ್ ಭಾರಿ ಬಂದು ಡೌನ್ ಇಳಿತಾವ್ರೆ. ಅವರಾ? ಓಕೆ. ಹಾಂ. ಸೊ ಇಲ್ಲಿ ಆನೆಗಳಿರ್ತಂತೆ, ಆನೆಗಳು, ಕರಡಿಗಳು. ಹಾಗಾಗಿ ಎಲ್ಲ ಪಿನ್ ಡ್ರೈವ್ ಸೈಲೆಂಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ.
ಸೊ ಆಲ್ಮೋಸ್ಟ್ ಕೇವ್ ಹತ್ರ ಬಂದಿದ್ದೀವಿ. ಡಿಸ್ಟೆನ್ಸ್ ಆಲ್ಮೋಸ್ಟ್ ಕೇವಿಗೆ ಬಂದಿದ್ದಂತ ಆಲ್ಮೋಸ್ಟ್ 2.7 ಕಿಲೋಮೀಟರ್ ಆಗಿಬಿಟ್ಟಿದೆ ಈಗ. ಆಲ್ಮೋಸ್ಟ್ ಮತ್ತೆ ವಾಪಸ್ ಅದೇ ರೂಟಲ್ಲಿ ಹೋಗಿ ನಮ್ಮ ಹಿಂದೆ ಕಾಣ್ತಿರೋ ಆ ಬೆಟ್ಟಕ್ಕೆ ಹೋಗ್ತೀವಿ. ಸೊ ಇಲ್ಲೊಂದು ಗುಹೆ ಹತ್ರ ಬಂದಿದ್ದೀವಿ. ಗುಹೆ ಎಂಟರ್ ಮಾಡಲಿಕ್ಕೆ ಇಲ್ಲೆಲ್ಲ ಲೈನ್ ಇದೆ, ಕ್ಯೂ. ಓಕೆ, ಓ ದಟ್ ಈಸ್ ಕೇವ್ ಅಲ್ಲ. ವಿ ಹ್ಯಾವ್ ಟು ಗೋ ದರ್ ಆ್ಯಂಡ್ ಎಕ್ಸ್ಪ್ಲೋರ್. ನ್ಯಾಚುರಲ್ ಮೇಡ್ ಕೇವ್ ಒಳಗಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಒಳಗಡೆ ಬಂದು ಹೊರಗಡೆ ಹೋಗಿದ್ದಾರೆ. ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಅಲ್ಲಿವರೆಗೂ ಹೋಗ್ಬೋದು. ಇದೇನು ನನಗೂ ಗೊತ್ತಿಲ್ಲ, ಏನೋ ಹೇಳಿದ್ರು. ಸೊ ನ್ಯಾಚುರಲ್ ಮೇಡ್ ಕೇವ್ ನೋಡಿ ಬಂದ್ವಿ. ಹೊರಗಡೆ ಸಿಕ್ಕಾಪಟ್ಟೆ ಒಳ್ಳೆ ಮಜಾ ಇತ್ತು. ಸೊ ಮಸ್ತು ಫೋಟೋಸು ವೀಡಿಯೋಸು ಎಲ್ಲ ಮಾಡಿ ಸಿಕ್ಕಿದ್ದ ಚಾನ್ಸ್ ಅಂತ ಇರಬರ ಪೋಸ್ ಎಲ್ಲ ಕೊಟ್ಕೊಂಡು ಫೋಟೋ ತೆಗೆಸ್ಕೊಂಡು ಹೊರಟ್ವಿ ಈಗ. ಸೊ ವಾಪಸ್ ಅರ್ಧ ದೂರ ಸುಮಾರು ಹೋಗಿ ಮುಂದೆ ಕಾಣೋ ಬೆಟ್ಟಕ್ಕೆ ಹೋಗ್ತೀವಿ ಅನಿಸುತ್ತೆ. ಯಾವುದೋ ಒಂದು ಬೆಟ್ಟ ಇದಿರಬೇಕು, ತೋರಿಸ್ತೀನಿ ನಿಮಿಷ. ಸೊ ಟ್ರೆಕ್ ನೋಡಿ ಇದು ಕೇವ್ ಮುಗಿಸ್ಕೊಂಡು ಹೊರಟಿದ್ವಿ. ಮುಂದೆ ಒಂದು ಬೆಟ್ಟ ಇದೆ, ಅದನ್ನು ನೋಡಿಕೊಂಡು ಮೋಸ್ಟ್ಲಿ ವಾಪಸ್ ಹೊರಡೋಂಥದ್ದು. ಸೊ ಈಗ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ಬಂದಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಸೊ ಎದುರುಗಡೆ ಯಾರು ಬೆಟ್ಟಕ್ಕೆ ಹೋದರೆ ನಮ್ಮದು ಟ್ರೆಕ್ ಆಲ್ಮೋಸ್ಟ್ ಮುಗ್ದಂಗೆ, ಮೀನ್ಸ್ ನಾಟ್ ಮುಗ್ದಂಗಲ್ಲ, ಪೀಕೆ ತಲುಪಿದ್ರೆ ಸೊ ವಿ ಕ್ಯಾನ್ ಸ್ಟಾರ್ಟ್ ಕ್ಲೈಂಬಿಂಗ್ ಆಫ್ಟರ್ ಹ್ಯಾವಿಂಗ್ ಸಮ್ ಸ್ನ್ಯಾಕ್ಸ್. ಓಕೆ, ಸೊ ಇಲ್ಲಿಂದ ಮತ್ತೆ ಬಾಂಬು ಫಾರೆಸ್ಟ್ ಎಂಟ್ರಿಂಗ್. ಸೊ ಆ ಬೆಟ್ಟಕ್ಕೆ ಹೋಗಲಿಕ್ಕೆ ಬಂದಿದ್ದಾರಲ್ಲೇ ಆಲ್ಮೋಸ್ಟ್ ಒಂದು 20% ಬಂದಿದ್ದ ದಾರಿಯಲ್ಲೇ ಹೋಗ್ತೀವಿ. ಹೋಗಿ ಮತ್ತು ಅದು ಒಂದು ಸಣ್ಣ ಬೆಟ್ಟ ಇದೆ, ಅದನ್ನು ಕ್ಲೈಮ್ ಮಾಡ್ತೀವಿ. ಸೊ ಬಂದಿದ್ದರಲ್ಲೇ ವಾಪಸ್ ಹೋಗ್ತಾಯಿದ್ದೀವಿ, ಸೇಮ್ ರೂಟ್. ರೆಸ್ಟಿಂಗ್ ಪಾಯಿಂಟ್. ಸೇಮ್ ಏರಿಯಾನಾ? ಸೊ ಕಂಟಿನ್ಯೂಸ್ ಬಾಂಬು ಫಾರೆಸ್ಟ್ ಒಳಗೆ ಹೋಗ್ತಾಯಿದ್ವಿ. ಮಧ್ಯೆ ಒಂದೆರಡು ಕಡೆ ದಾರಿ ತಪ್ಪಿದ್ವಿ. ಸೊ ಗೈಡು ಮತ್ತು ದಾರಿ ಹುಡುಕಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಆಲ್ಮೋಸ್ಟ್ 4 ಕಿಲೋಮೀಟ್ರ್ ಬಂದ್ವಿ. ಮಧ್ಯೆ ಒಂದು ಅರ್ಧ ಕಿಲೋಮೀಟ್ರ್ ರೌಂಡ್ ಹಾಕಿದ್ವಿ ದಾರಿ ತಪ್ಪಿದ ಮಗನಾಗಿ. ಸೊ ವಿತ್ ಗೈಡ್ ಕೂಡ ತಪ್ಪಿಸ್ಕೊಂಡಿದ್ದೀವಿ ಅಂದರೆ, ವಿತೌಟ್ ಗೈಡ್ ಬಂದರೆ ಹೇಗಿರುತ್ತಲ್ಲ. ಬೆಟ್ಟ ಹತ್ತುತ್ತಾ ಇದ್ದೀವಿ. ಹತ್ತಿದ್ರೆ ಆಲ್ಮೋಸ್ಟ್ ಪೀಕ್ ಬಂದಂಗೆ ಆಗ್ಬಿಡುತ್ತೆ ನಾವು. ಸೊ 4 ಕಿಲೋಮೀಟರ್ ಆದಮೇಲೂ ಹತ್ತುತ್ತಾನೇ ಇದ್ದೀವಿ. ಹತ್ತುತ್ತಾನೇ ಇದ್ದೀವಿ. ಸೊ ಆಲ್ಮೋಸ್ಟ್ ಪೀಕ್ ಬಂದಂಗೆ ಆಗಿದೆ. ಈ ಬ್ಯಾಕ್ಗ್ರೌಂಡ್ ನೋಡಿ ನಾನು ಇದೇ ಪೀಕ್ ಅಂದ್ಕೊಂಡಿದ್ದೆ. ಸೊ ದ ಪೀಕ್ ಈಸ್ ಸ್ಟಿಲ್ another 100 meters height. ಹಾಯ್, ಇವ್ರಿಗೆ ದ ಟಾಪ್ ಬಂದು. ಯು ಸ್ಪೀಕಿಂಗ್ ಬೆಂಗಾಲಿ? ಓ ನೈಸ್.
ಆಲ್ಮೋಸ್ಟ್ ಆಪೋಸಿಟ್ ಎಂಡ್ ಆಫ್ ಇದು ಬಂದಿದೆ. ಲೆಟ್ಸ್ ಹ್ಯಾವ್ ಎ ಕ್ವಿಕ್ ವ್ಯೂ ಆಫ್ ದೇವರಗುಡ್ಡ. ಸೊ ಆಲ್ಮೋಸ್ಟು ಪೀಕ್ ಬರಲಿಕ್ಕೆ 4.5 ಕಿಲೋಮೀಟರ್ಸ್ ಆಯಿತು. 3 ಅವರ್ಸ್ ತೊಗೊಂಡ್ವಿ ಕೇವು ಎಲ್ಲ ಕಡೆ ಹೋಗಿ ಸುತ್ತಾಡಿ ಮೇಲ್ಗಡೆ ಬರಲಿಕ್ಕೆ. ಮಧ್ಯೆ ಸ್ವಲ್ಪ ದಾರಿ ಕೂಡ ತಪ್ಪಿಟ್ಟಿದ್ವಿ, ಬಟ್ ಅದರ್ವೈಸ್ ಟ್ರೆಕ್ ವಾಸ್ ಆಸಮ್. ಸೊ ಆಲ್ಮೋಸ್ಟ್ ಒಂದು 857 ಮೀಟರ್ ಮೇಲಿದ್ದೀವಿ. ಸೊ ಎಲ್ಲರೂ ಪೀಕಲ್ಲಿ ಒಬ್ಬಿಟ್ಟು ತಿಂದ್ವಿ, ನೀರು ಕುಡಿದ್ವಿ, ಸ್ವಲ್ಪ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ಕೆಳಗೆ ಇಳಿಯೋಕ್ಕೆ ಶುರು ಮಾಡಿದ್ವಿ. ಟೈಮ್ ಈಗ ಆಲ್ಮೋಸ್ಟು 11:45, ಮೋಸ್ಟ್ಲಿ ಹಾಫ್ ಆನ್ ಅವರ್ 45 ಮಿನಿಟ್ಸಲ್ಲಿ ಕೆಳಗಡೆ ಹೋಗ್ಬಿಡ್ತೀವಿ. ಅರೌಂಡ್ 4.8 ಕಿಲೋಮೀಟರ್ ಆಗಿದೆ. ಮೇ ಬಿ ಅನದರ್ 1 to 2 ಕಿಲೋಮೀಟರ್ಸ್ ತಲುಪೋದು ಅನಿಸುತ್ತೆ. ಬಟ್ ಐ ವಿಲ್ ಅಪ್ಡೇಟ್ ಯು ಹೌ ಮಚ್ ಕಿಲೋಮೀಟರ್ ವಿ ಕಂಪ್ಲೀಟ್ ಅಟ್ ದಿ ಎಂಡ್. Never use your elevator. Nice, yeah. ನಾನು ಆ್ಯಕ್ಚುಲಿ ನಾವು ಬಂದಿದ್ದ ದಾರಿಯಲ್ಲಿ ವಾಪಸ್ ಹೋಗ್ತೀವಿ ಅಂದ್ಕೊಂಡಿದ್ವಿ. ಸೊ ಮೇಲೆತ್ತಿದ್ವಿ, ಬಟ್ ಇಳಿತಿರೋ ರೂಟ್ ಬಂದು ಡಿಫ್ರೆಂಟ್ ಇದೆ. ಸೊ ಇಳಿಬೇಕಾದ್ರೆ ಸ್ವಲ್ಪ ಅಷ್ಟೊಂದು ಡಿಫಿಕಲ್ಟಿ ಅನ್ನಿಸ್ತಿಲ್ಲ ಇಲ್ಲಿವರೆಗೆ. ಸೊ ಫಾರ್ ಗೋಯಿಂಗ್ ಗುಡ್. ಬಟ್ ಅಗೇನ್ ಇಟ್ಸ್ ಎ ಬಂಬು ಫಾರೆಸ್ಟ್ ಕೂಡ, ಬಟ್ ಸ್ಟಿಲ್ ಕೂಲಾಗಿದೆ ಕ್ಲೈಮೇಟು. ಟೈಮ್ ಆಲ್ರೆಡಿ 12 ಗಂಟೆ ಆಗಿದ್ದರಿಂದ ಸ್ವಲ್ಪ ಹ್ಯುಮಿಡಿಟಿ ಶುರು ಆಗಿದೆ. ಸೊ ಆದಷ್ಟು ಲೈಟ್ ವೆಯ್ಟ್ ಬಟ್ಟೆಲಿ ಬಂದರೆ ಇಟ್ ವಿಲ್ ಬಿ ಬೆಟರ್. ಸೊ ಈಗ ಸ್ವಲ್ಪ ಫ್ಲಾಟ್ ಏರಿಯಾಗೆ ಬಂದ್ವಿ. ಅದು ಜಮೀನು ಅನಿಸುತ್ತೆ. ಸುತ್ತಮುತ್ತ ಒಳ್ಳೆ ತೆಂಗು, ಕೆರೆ ಎಲ್ಲ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ 5-4 ಕಿಲೋಮೀಟ್ರ್ ಆಯಿತು. ಇನ್ನೊಂದು ಮ್ಯಾಕ್ಸಿಮಮ್ 1 ಕಿಲೋಮೀಟ್ರ್ ಆಗಬಹುದು ಅನಿಸುತ್ತೆ. ಲೆಟ್ಸ್ ಸಿ. ಸಾಮಿಲ್ ಹೌದು, ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ರೇಷ್ಮೆ. ಈ ನೆಕ್ಸ್ಟ್ ಪ್ರೋಸೆಸ್ ಏನು ಸರ್? ಇಲ್ಲಿಂದ ಇದನ್ನ ತೊಗೊಂಡು ಏನು ಮಾಡ್ತೀರಾ? ಇಲ್ಲಿಂದ ತೊಗೊಂಡು ಏನು ಮಾಡ್ತೀರಾ ಇದನ್ನು? ಇದು 20 ದಿವಸಕ್ಕೆ ಹಣ್ಣು ಆಯ್ತದೆ. ಹಾಂ, 20 ದಿವಸದಿಂದ ಆಮೇಲೆ 3 ದಿವಸ ಬಿಟ್ಟು 4 ದಿವಸಕ್ಕೆ ತಗೋಗಿ ಮಾಡಿಬಿಡ್ತಾರೆ, ಮಾರ್ಕೆಟ್ಗೆ ಹಾಕ್ಬಿಡ್ತಾರೆ. ದೇ ವಿಲ್ ಗಿವ್ ಟು ಮಾರ್ಕೆಟ್ ದಿಸ್ ಒನ್. But on the inside that insect That is still pupa there, is right? there, It is ಇಲ್ಲಿ there. ಕೂದಲು ಥರ ಇರ್ತದೆ ಹುಳ. ಹಾಂ ಮರಿ ತಂದಾಗ ನಮ್ಮ ಕೂದಲು ಇರ್ತದಲ್ಲ. ಹಾಂ ಅಷ್ಟೇ ಇರುತ್ತೆ. ಓಕೆ. ಟ್ರೆಕ್ಕಿಂಗ್ ಶುರು ಮಾಡಬೇಕಾದ್ರೆ ನಾವು ಹಿಂದೆಯಿಂದ ಬಂದು ಲೆಫ್ಟಲ್ಲಿ ಹೋಗಿದ್ವಿ. ವಾಪಸ್ ಬರಬೇಕಾದ್ರೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದು ಹೀಗೆ ಬಂದ್ವಿ. ಸೊ ಹೀಗೆ ಹೋಗಿ ಒಂದು ರೌಂಡ್ ಮಾಡ್ಕೊಂಡು ಹೀಗೆ ಬಂದಿದ್ವಿ. ಮತ್ತು ವಾಪಸ್ಸು ನಮ್ಮ ವೆಹಿಕಲ್ಸ್ ನಿಲ್ಸಿದ ಕಡೆ ಹೋಗ್ತಾಯಿದ್ವಿ. ಓಕೆ. ಸೊ ಕೆಳಗಡೆ ಬಂದ್ವಿ. ಆಲ್ಮೋಸ್ಟ್ ಒಂದು 4 ಅವರ್ಸ್ ತೊಗೊಂಡಿದ್ವಿ ಎಂಟೈರ್ ಸ್ಟ್ರೆಚ್ಚು. ಒಂದು 6 ಕಿಲೋಮೀಟ್ರ್ ಆಯಿತು. ಹತ್ತಿದ್ದು ಮತ್ತು ಬಂದಿದ್ದು ಡೈರೆಕ್ಷನ್ ಬೇರೆ ಬೇರೆ ಇತ್ತು. ಬಂಬು ಫಾರೆಸ್ಟಲ್ಲೇ ಹೋದ್ವಿ, ಕೇವ್ಗೆ ಹೋದ್ವಿ, ಆಮೇಲೆ ದೇವರಗುಡ್ಡ ಟಾಪ್ ಪೀಕಿಗೆ ಹೋಗಿ ಕೆಳಗೆ ಇಳಿದು ವಾಪಸ್ ನಮ್ಮ ವೆಹಿಕಲ್ ಹತ್ರ ಹೋಗ್ತಾಯಿದ್ವಿ. ಸೊ ಮೈ ಒಂದು ಸಜೆಷನ್ ಅಂದರೆ ಸ್ಟಾರ್ಟಲ್ಲಿ 6:37 ಒಳಗೆ ಶುರು ಮಾಡಿರಿ, ಮತ್ತು ಗೈಡ್ ಜೊತೆ ಬನ್ನಿ. ವಿತೌಟ್ ಗೈಡ್ ಡೋಂಟ್ ಇವನ್ ಸ್ಟಾರ್ಟ್ ದಿಸ್ ಟ್ರೆಕ್.
ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹೋಪ್ ಯು ಲೈಕ್ ಇಟ್. ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.